ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಯುಗಾದಿ ಹಬ್ಬದ ಸಂವತ್ಸರದ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವರ್ಷ ಭವಿಷ್ಯ ಹೇಳ್ತಕ್ಕಂಥದ್ದು ಹೊಸ ಸಂವತ್ಸರ, ಹೊಸ ಮಾಸ, ಋತು, ಪಕ್ಷ, ಹೀಗೆ ಗ್ರಹಗಳ ಒಂದ ಮೇಲೆ ಒಂದು ಯೋಗಗಳು ಬರ್ತಾನೆ ಇರುತ್ತೆ. ಹಾಗಾದರೆ ಸಿಂಹರಾಶಿಯವರಿಗೆ ಎಂತಹ ಯೋಗ ಇದೆ ಈ ಸಂವತ್ಸರದಲ್ಲಿ ಅಂದರೆ ವರ್ಷ ಪೂರ್ತಿ ಭವಿಷ್ಯ ಎಷ್ಟು ಅದ್ಭುತವಾಗಿರುತ್ತೆ ಹೇಳ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿ ಕೇತು ಅಂದರೆ ಜನ್ಮಶನಿ, ಜನ್ಮಕೇತು ಹೇಳ್ತಕ್ಕಂಥದ್ದು. ಮೀನರಾಶಿಯವರಿಗೆ ಜನ್ಮಶನಿ, ಆಯಿತಾ. ಇನ್ನು ಕೇತುವಿನಿಂದ 9ನೇ ಮನೆ ಸಪ್ತಮ ಸ್ಥಾನಾಧಿಪತಿ ಕೇತು, ಸಪ್ತಮ ಸ್ಥಾನ ಶನಿಯ ಮನೆಯಲ್ಲಿ ರಾಹು. ಹಾಗೆ ಅಷ್ಟಮದಲ್ಲಿ ಶನಿ, ಮೀನರಾಶಿಯಲ್ಲಿ 8ನೇ ಮನೆ ಶನಿ. 11ನೇ ಮನೆ ಗುರು, ಭಾಳ ಅದೃಷ್ಟದಾಯಕವಾಗಿರ್ತಕ್ಕಂತಹ ಗುರು ಹೇಳತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂತ ಕೇಳಿದರೆ, ಇನ್ನು ಸುಮಾರು 9 ವರ್ಷಗಳ ನಂತರ ಇಂತಹ ಒಂದು ಮಹಾಯೋಗ ಪ್ರಾರಂಭವಾಗತ್ತೆ. ಈಗ ಅತ್ಯಂತ ಶೀಘ್ರದಲ್ಲಿ ಧನಾತ್ಮಕವಾಗಿರ್ತಕ್ಕಂತಹ ವಿಶೇಷ ಬ್ರಹ್ಮಾಂಡ ರಾಜಯೋಗ ಹೇಳತಕ್ಕಂಥದ್ದು ಸಿಂಹರಾಶಿಯವರಿಗೆ ಪ್ರಾರಂಭ ಆಗ್ತಾಯಿದೆ. 11ನೇ ಮನೆ ಗುರು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಈ ಗುರುವಿನ ಕೃಪೆಯಲ್ಲಿ ಭೋಗ ಸಿದ್ಧಿ ಹೇಳ್ತಕ್ಕಂಥದ್ದು, ಅಂದರೆ ನಿಮ್ಮ ಅನೇಕ ವಿವಿಧ ರೀತಿಯ ಆಸೆಗಳು ಈಡೇರುತ್ತವೆ ಹೇಳ್ತಕ್ಕಂಥದ್ದು. ಮತ್ತು ಸಂಪತ್ತು ಪ್ರಾಪ್ತಿಯಾಗತ್ತೆ. ಭೂಮಿಯ ವ್ಯವಹಾರ, ದ್ರವ್ಯಗಳ ವ್ಯವಹಾರ, ಖನಿಜ ಸಂಪತ್ತು ಹೇಳ್ತಕ್ಕಂಥದ್ದು, ಅಂದರೆ ಭೂಗರ್ಭದಲ್ಲಿರ್ತಕ್ಕಂತಹ ವ್ಯವಹಾರ ಕ್ಷೇತ್ರದಲ್ಲಿ ನಿಖರವಾಗಿ ಲಾಭವನ್ನು ತಂದುಕೊಡುತ್ತೆ. ಅಷ್ಟೇ ಅಲ್ಲ, ಗಜಕೇಸರಿ ಯೋಗವು ಕೂಡ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ. ಈ ಒಂದು ಅದೃಷ್ಟ ಈ ಸಂವತ್ಸರದ ಫಲದಲ್ಲಿ ಸಿಗ್ತಕ್ಕಂಥದ್ದು. ವೃದ್ಧಿ ಯೋಗ ಹೇಳ್ತಕ್ಕಂಥದ್ದು. ಏನು ವೃದ್ಧಿ? ಆರ್ಥಿಕವಾಗಿ ವೃದ್ಧಿ ಆಗತಕ್ಕಂಥದ್ದು, ಆರೋಗ್ಯಗಳು ವೃದ್ಧಿ ಆಗತಕ್ಕಂಥದ್ದು, ಶಾಂತಿ, ಸಮಾಧಾನ, ಸುಖಮಯ ಸಂಸಾರದ ಬದುಕು ವೃದ್ಧಿ ಆಗ್ತಾ ಹೋಗುತ್ತೆ. ಮಕ್ಕಳು ಕೂಡ ಹೇಳಿದ ಮಾತನ್ನು ಕೇಳ್ತಾರೆ. ಇವೆಲ್ಲವೂ ಕೂಡ ವೃದ್ಧಿಯನ್ನು ಕೊಡುವಂತಹ ಮಹಾಧನ ಯೋಗ ಹೇಳತಕ್ಕಂಥದ್ದು. ಸಿಂಹರಾಶಿಯವರಿಗೆ ಗುಪ್ತಧನ ಆಗಮನ ಹೇಳತಕ್ಕಂಥದ್ದು. ನೋಡಿ, ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ದೊಡ್ಡ ಮಟ್ಟದ ವ್ಯವಹಾರ, ಅದು ನಿಮ್ಮ ಕೈಗೆ ಸಿಗ್ತಾ ಇರುತ್ತೆ. ಇನ್ನೇನೋ ದುಡ್ಡು ಬಂದುಬಿಡುತ್ತೆ, ಇನ್ನೇನೋ ಹಣ ಹಾಗೆ ಹೋಗುತ್ತೆ, ಇನ್ನೇನೋ ಒಂದು ನೀವು ಇಷ್ಟು ದಿವಸ ಕಷ್ಟಪಟ್ಟದಕ್ಕೂ ಕೂಡ ಈಗ ಸಾರ್ಥಕ ಆಗತ್ತೆ. ಹೀಗೆ ಈ ಥರದ ಒಂದಷ್ಟು ಚಿಂತನೆಗಳು ನಡೀತಾನೆ ಇರುತ್ತೆ. ಅವೆಲ್ಲವೂ ಕೂಡ ಈ ಯಶಸ್ಸಿನ ಹಾದಿ ಸಿಂಹರಾಶಿಯವರಿಗೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಬಹು ಸಖ್ಯಯೋಗ ಹೇಳ್ತಕ್ಕಂಥ, ಅಂದರೆ ಸುಖಮಯವಾಗಿರ್ತಕ್ಕಂಥ ಜೀವನ, ಸುಂದರವಾದಂಥ ಬದುಕು ಹೇಳತಕ್ಕಂಥದ್ದು. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಹಾಯವನ್ನು ಸಿಗುವಂಥದ್ದು, ಆಲೋಚನೆ ಬರ್ತಕ್ಕಂಥದ್ದು, ಕೀರ್ತಿ, ಯಶಸ್ಸು, ಲಾಭವನ್ನು ಸಿಗುವಂಥದ್ದು. ಹೀಗೆ ಎಲ್ಲ ಥರದಲ್ಲೂ ಕೂಡ ಅನೇಕ ವಿಧ ರೀತಿಯಲ್ಲಿ ಅನುಗ್ರಹ ಆಗತಕ್ಕಂಥದ್ದು. ಒಟ್ಟಿನಲ್ಲಿ 2026 ಯುಗಾದಿ ಹೊಸ ಸಂವತ್ಸರದ ಫಲದಲ್ಲಿ ರಾಹು, ಕೇತು ಮತ್ತು ಶನಿ ಗುರುವಿನ ಪ್ರಾಬಲ್ಯ, ಗುರುವಿನ ಬಲ ಜಾಸ್ತಿ ಇರುವುದರಿಂದ ತುಂಬಾ ಧನಯೋಗ ಹೇಳತಕ್ಕಂಥದ್ದು, ಧನಲಾಭ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಜೀವನದ ಆರೋಗ್ಯ ಸುಧಾರಣೆ ಆಗುತ್ತೆ. ಹಾಗೆ ಮಾತಾಪಿತೃಗಳ ಆಶೀರ್ವಾದವೂ ಕೂಡ ಸಿಗುತ್ತೆ. ಆಗಾಗ ಸಂಗಾತಿಯೊಡನೆ ಕಿರಿಕಿರಿಗಳು ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು, ಅಸಮತೋಲನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು.
ಅಷ್ಟೇ ಅಲ್ಲ ವಿದೇಶಿ ಪ್ರಯಾಣ ಯೋಗ, ವಿದೇಶದ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಉಂಟಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಹೊಸ ಸಂವತ್ಸರದ ಫಲ ತುಂಬ ಚೆನ್ನಾಗಿದೆ. ನಿರೀಕ್ಷೆಗೂ ಮೀರಿ ಲಾಭವನ್ನು, ಧನವನ್ನು, ಸುಖ ಸಂತೋಷವನ್ನು ನೀಡ್ತಾ ಇದೆ ಫಲಾಫಲದಲ್ಲಿ. ವೀಕ್ಷಕರೇ, ಇನ್ನು ನಿಮಗೆ ಏನಾದರೂ ವೈಯಕ್ತಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ಸಮಸ್ಯೆಗಳು, ತೊಂದರೆಗಳಿದ್ದರೆ ನೇರ ಕರೆ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವರ್ಷದ ಸಂವತ್ಸರದ ಆರಾಧ್ಯ ದೇವ ಬಂದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿ ಓಂ ಬೃಹಸ್ಪತಿಯೇ ನಮಃ ಹೇಳತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳ್ತಾ, ಸಿಂಹರಾಶಿಯವರಿಗೆ ಆರಂಭದಲ್ಲಿ ಲಾಭ, ಅಂತ್ಯದಲ್ಲಿ ವ್ಯಯ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.